ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕಂದಾಯ ಮಾತ್ರ ಬೇಕು, ಅಭಿವೃದ್ಧಿ ಮಾತ್ರ ಬೇಡ ಎನ್ನುವ ಅಧಿಕಾರಿಗಳು. ನಾಯಕನಹಟ್ಟಿ ಸಮೀಪ ಇರುವ ಮಹದೇವಪುರದಿಂದ ಓಬೈನಟ್ಟಿ ಗ್ರಾಮಕ್ಕೆ ಹೋಗುವ ಮುಖ್ಯ ದಾರಿ ಅಪಘಾತಕ್ಕೆ ಆಹ್ವಾನ ನೀಡುವಂತ ದಾರಿಯಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪಿಡಬ್ಲ್ಯೂಡಿ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಈ ಊರು ಸಮಸ್ಯೆ ನಮಗ್ಯಾಕೆ ಅನ್ನೋ ತರ ಇದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಂದಾಯ ಕಟ್ಟಿಲ್ಲ, ಅಭಿವೃದ್ಧಿ ಕೆಲಸ ಹೇಗೆ ಮಾಡಬೇಕು ಅಂತಾರೆ. ಪ್ರತಿದಿನ ಇದೇ ದಾರಿಯಲ್ಲಿ 4 ಅಡಿಯಲ್ಲಿರುವ ರಸ್ತೆಯಲ್ಲಿ ಪ್ರತಿದಿನ ಆಟೋ, ಬಸ್ಸು, ಎತ್ತಿನ ಗಾಡಿ, ಟೆಂಪೋ ಹೀಗೆ ಅನೇಕ ವಾಹನಗಳು ಇಲ್ಲಿ ಸಾಗ್ತವೆ. ಆದರೆ ಈ ದಾರಿ ಮಾತ್ರ ದುರಸ್ತಿ ಆಗಿಲ್ಲ. ಈ ದಾರಿಯಲ್ಲಿ 2 ಅನಾಹುತ ಸಂಭವಿಸಿದ್ದಕ್ಕೆ ಹೊಣೆ ಯಾರು? ಈ ರಸ್ತೆ ಅಕ್ಕಪಕ್ಕದಲ್ಲಿ ಜಾಲಿ ಮರಗಳು ಇದಾವೆ, ಗುಂಡಿಗಳು ಕೂಡ ಬಿದ್ದಿವೆ. ಇದರಿಂದ ಅನೇಕ ಪ್ರಯಾಣಿಕರಿಗೆ ಗಾಯಗಳಾಗಿವೆ. ಆದರೂ ಕೂಡ ಸಂಬಂಧಪಟ್ಟವರು ಮೌನಕ್ಕೆ ಶರಣಾಗಿರುವುದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತ ಸಂದರ್ಭದಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಡಿ.ಟಿ. ಕಾಮರಾಜ್, ಮುಖಂಡರಾದ ನಾಗಭೂಷಣ್, ಪ್ರಶಾಂತ್, ವಿನಯ್ ಪಾಟೀಲ್, ಪ್ರಭಾಕರ್, ಮಂಜು ಅವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. నీ పేరు చెప్పి ಬೇರೆ. ನಮ್ಮ ಹೆಸರು ಕಾಮರಾಜ್ ಅಂತ, ಓಬೈನಟ್ಟಿ ನಮ್ಮದು. ಇದು ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಓಬೈನಟ್ಟಿದು. ತಳುಕು ಮತ್ತು ನಾಯಕನಹಟ್ಟಿ ಮುಖ್ಯ ರಸ್ತೆಯಿಂದ ಓಬೈನಟ್ಟಿ ಮಾರ್ಗವಾಗಿ ಬರ್ತಕ್ಕಂಥ ರಸ್ತೆ 2023 ಅಕ್ಟೋಬರ್ 19ರಂದು ಇದು ಮಳೆ ಬಂದು ಈಗ ಈ ರೋಡೆಲ್ಲ ಕೊಚ್ಕೊಂಡು ಹೋಗಿ ಇಷ್ಟು ವರ್ಷ 4 ವರ್ಷ ಆಗಕ್ಕೆ ಬಂದೈತಿ. ಇದು ಈ KSRTC ಬಸ್ನವರು ಅವರು ಪಾಪ ಮಕ್ಕಳನ್ನ, ಶಾಲೆ ಮಕ್ಕಳನ್ನ, ಪ್ಯಾಸೆಂಜರ್ನ ಅವ್ರನ್ನೆಲ್ಲ ಹಚ್ಕೊಂಡು ಹೋಗೋದು ಎಷ್ಟು ಸಮಸ್ಯೆ ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಇಂಥ ರೋಡ್ನಲ್ಲಿ ಯಾರು ಹೊಡೆದಿದ್ರೆ ಅವರೇ ಗ್ರೇಟು. 4.5 ಅಡಿ ರೋಡ್ನಾಗೆ ಹೊಡಿತಾರೆ. ಇದು ಸುಮಾರು 4 ವರ್ಷ ಆಗಕ್ಕೆ ಬಂದೈತೆ. ಅಕ್ಟೋಬರ್ 19ನೇ ತಾರೀಕು ಬಂದರೆ 4 ವರ್ಷ ಆಗುತ್ತೆ ಈ ರೋಡ್ ಕಿತ್ಕೊಂಡೋಗಿ. PWD ಹೇಳಿದ್ದೀವಿ, ಅಲ್ಲಿಂದ ಪಂಚಾಯತ್ರಿಗೆ ಹೇಳಿದ್ದೀವಿ. ಇದು ಬಂದು ಇದನ್ನು ಜನಗಳಿಗೆ ಅವ್ರಿಗೇನು ಕಣ್ಣಿಗೆ ಕಾಣಿಸ್ತಿಲ್ಲ ಎಂಬುದು ಒಂದು ಗೊತ್ತಾಗ್ತಿಲ್ಲ. ನಾವು ಸುಮಾರು ಸಾಲ ಕೂಡ ಮೌಖಿಕವಾಗಿ ಕೂಡ ಹೇಳಿದ್ದೀವಿ. ಅವ್ರಿಗೆ ಗಮನಕ್ಕೆ ಕೂಡ ತಂದು ಹೇಳಿದ್ರು ಕೂಡ ಅವ್ರು ಏನು ಇದ್ರ ಬಗ್ಗೆ ಗಮನನ ಹರಿಸ್ತಾ ಇಲ್ಲ. ಇದು ಪ್ಯಾಸೆಂಜರು ಮಕ್ಕಳು, ಶಾಲೆ ಮಕ್ಕಳು ಏನು ಸತ್ತು ಅನಾಹುತ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇವ್ರಿಗೇನು ಕಣ್ಣಿಗೆ ಕಾಣಿಸೋದು ಅವ್ರ ಮಕ್ಕಳು ಬೇರೆಯವ್ರ ಮಕ್ಕಳ ತಾನ? ಇವ್ರು ಯಾವ ಥರ ಇದು ರೋಡ್ಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತ ಇದನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಏನಾದರೂ ಮನವಿ ಏನಾದರೂ ಸಲ್ಲಿಸಿದ್ರಾ? ನಾವು ಅಧಿಕಾರಿಗಳಿಗೆ ಹೇಳಿದ್ದಾಗಿದೆ, ಎಲ್ಲ ಆಗಿದೆ. ಏನಪ್ಪ, ಇಲ್ಲಿ ಕೂಡ 1 ಸಲ 2 ಸಲ ಆಕ್ಸಿಡೆಂಟ್ ಕೂಡ ಆಗಿದ್ದಾವೆ. ನಾವು ಅವ್ರ ಕೂಡ ಗಮನಕ್ಕೆ ಕೂಡ ತಂದಿದ್ದೀವಿ. ಆಕ್ಸಿಡೆಂಟ್ ಆಗಿರೋದು ಸರ್, ಇಲ್ಲಿ ಮಕ್ಕಳೆಲ್ಲ ಜನ ಸಾಯ್ತಾ ಇದ್ದಾರೆ. ಸುಮಾರು ಒಬ್ಬ ಅಜ್ಜ ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಒಬ್ಬ ಹುಡುಗ ಕೂಡ ಆಕ್ಸಿಡೆಂಟ್ 2-3 ಸಲ ಆಕ್ಸಿಡೆಂಟ್ ಕೂಡ ಆಗಿದ್ದಾವೆ. 2 ಆಕ್ಸಿಡೆಂಟ್ ಆಗಿದ್ದಾವೆ. ಅವ್ರ ಗಮನಕ್ಕೆ ತಂದರೂ ಕೂಡ ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಅವರು. ಇದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸ್ಬೇಕಂತ ಮಾಧ್ಯಮದವರಲ್ಲಿ ಮನವಿ ಮಾಡಿಸ್ತಾ ಇದ್ದೀವಿ. ದಾರಿ ಇಷ್ಟು ದುರಸ್ತಿ ಇದ್ರೂ ಕೂಡ ಪಂಚಾಯತ್ ಅಧಿಕಾರಿಗಳು ಏನೋ ಬಂದು ಏನಾದರೂ ಭೇಟಿ ನೀಡಿದಾರಾ? ಏನು ಭೇಟಿ ನೀಡಿಲ್ಲ ಅವ್ರಿಗೆ. ಅದು ಒಂದು ಸಲ ಕೂಡ, ಎಷ್ಟು ಸಲ, ಸುಮಾರು ಸಲ ಕೂಡ ನಾವು ಕೂಡ ಹೇಳಿದ್ದಾಗಿದೆ.
ಒಂದು ಸಲ ಕೂಡ ಬಂದಿಲ್ಲ. ಅವೆಲ್ಲ దానికి న్యూస్ వర్క్ నేర్చుకుంది. ವೆಹಿಕಲ್ಸ್ ಪಾಸ್ ಆಗಲ್ಲ. ಶಾಲಾ ಮಕ್ಕಳು ಭಾಳ ಜನ ಓಡಾಡ್ತಾ ಇರ್ತಾರೆ. ಇಲ್ಲಿ ಭಾಳ ಅನಾಹುತಗಳು ಆಗ್ತವೆ. 2 ಸರಿ ಅನಾಹುತ ಆಯ್ತು ಆಲ್ರೆಡಿ ಇಲ್ಲಿ. ಆದ್ರೂ ಅಧಿಕಾರಿಗಳಿಗೆ ಒಬ್ರಿಗೂ ಗಮನಕ್ಕೆ ಬಂದಿಲ್ಲ. ಇದು ಏನು ಹೇಳಿದ್ರು ಹಿಂಗೆ ಐತೆ. ಸುಮಾರು ಎಷ್ಟು ಸಲ ಸಮಸ್ಯೆ ಆಗಿದೆ. ಓಡಾಡೋದಕ್ಕೆಲ್ಲ ಇಲ್ಲಿ ಒಂದು ವೆಹಿಕಲ್ಲು ಬೈಕ್ಗಳು ಓಡಾಡೋದು ಮತ್ತೆ ಬಸ್ ಓಡಾಡೋದು ಭಾರಿ ಸಮಸ್ಯೆ. ಶಾಲಾ ಮಕ್ಕಳು ಈಗ ಒಂದು 4-5 ವರ್ಷದ ಹಿಂದೆ ಆಟದಲ್ಲಿ ಬಿದ್ದು ಸತ್ತೋದ್ರು. ಇದಕ್ಕೆ ಯಾರು ಹೊಣೆ? ರೋಡ್ ಸಮಸ್ಯೆಗೆ. ಇದನ್ನ ಸರ್ಕಾರದವರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಂತ. ಶಾಸಕರು ಏನ್ ಮಾಡ್ತಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ವಾ? ಇದ್ವಿ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರೋದು ಒಬ್ರಿಗೂ ಇದ್ರ ಬಗ್ಗೆ ಜವಾಬ್ದಾರಿನೇ ಇಲ್ವಾ? ಅದು ಯಾವ ಕೈಯೇ ಟ್ಯಾಪ್ ಹಾಕ್ಲೆ ಅಲ್ಲ ಇಲ್ಲಿ ಸ್ಯಾಂಕ್ಷನ್